ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಹಾಯ್ ಮಾಡ್ಸೋದು ಇಲ್ಲಿ ನೋಡ್ರಿ. ನಮ್ಮ ರಚ್ಚು ತಳ ಮುಕ್ಕೊಂಡ ನೋಡ್ರಿ. ಆಕಿನೂ ಹಾಯ್ ಮಾಡತ್ತಾಳ. ಇನ್ನಾಗ ಎದ್ದಾಡ್ರಿ ಆಕಿ. ಜಸ್ಟ್ ಇನ್ನಾಗ ಎದ್ಕೆರೆ ಇದು ಮಾಡತ್ತಾಳ. ಇನ್ನಾಗ ಎದ್ದು ಹೊಳ ಮಕ್ಕೋತಾಳ್ರಿ ಆಕಿ ಇನ್ನಾಗ ಎದ್ದ ಅಂತ ಒಂದು ಸ್ವಲ್ಪ ಗಪ್ ಮಾಡ್ಬೇಕಿದ್ರೆ ತೊಗೊಂಡು ಕೂತೀನಿ ಆಕಿಗೆ. ನೋಡ್ರಿ ಹೆಂಗೆ ಆಳತ್ತಂತೆ. ಬಾಯ್ಗೆ ತೋರಿಸ್ತೀನಿ ಬಾ. ತೋರಿಸ್ ನೋಡ್ರಿ ನಾವು ರಚ್ಚಗೆ. ಮಾಡಬಾರ್ದವ್ವ ಮಮ್ಮಿ. ಇನ್ನಾಗ ಅಡುಗೆ ಮಾಡೀನಿ ರೀ. ಒಂದು ಸ್ವಲ್ಪ ಚಪಾತಿ, ಆಮೇಲೆ ಗಟ್ಟಿ ಬ್ಯಾಳೆ ಮಾಡೀನಿ ರೀ, ಹಸಿಮೆಣ್ಸಿನ್ಕಾಯಿ ಹಾಕಿ. ಮತ್ತೇನು ಮಾಡಿಲ್ಲ. ಅನ್ನ ರಾತ್ರಿ ಅನ್ನ ಇತ್ತತೆ ಬಿಟ್ಟಿನಿ ರೀ. ಜಾಸ್ತಿ ಉಳಿದಿತ್ರಿ ಅನ್ನ. ಈಗ ಊಟ ಮಾಡ್ತಾರಂತೇಳಿ ಅದ್ರ ಮೇಲೆ ಬಿಟ್ಟಿನಿ. ಅವ್ರೇನೋ ಬುತ್ತಿ ಕಟ್ಟೆತ ಇಟ್ಟೀನಿ ರೀ. ಅವರು ಬಂದು ಒಯ್ತಾ ಅಂದಾರ್ರಿ 8 ಗಂಟೆ ಕಥ. ಸೊ ಇವಾಗ ನೋಡ್ರಿ 7:30 ಆಗೈತಿ ಟೈಮ. ರಾಯಣ್ಣಂದು ಸ್ಕೂಲ್ಗೆ ಹೋಗೋ ಟೈಮ್ ಆಗೈತ್ರಿ. ಸೊ ಅವನು ಕೇಳ್ಕೊಂಬರಕ್ಕೆ ಹೋಗ್ಯಾನ ರೀ ಎಷ್ಟಕ್ಕೆ ಹೋಗ್ತಾರೆ ಅಂತೇಳಿ. ಸೊ ಡೈಲಿ ಎದ್ದುಗಳಿಗೆಲ್ಲ ಅವನು ದಿನ ಕೇಳ್ಕೊತಾನೆ ರೀ ಅವ್ರಿಗೆ, ಯಾವಾಗ ಹೋಗ್ತೀರಿ, ಯಾವಾಗಿಲ್ಲ, ರೆಡಿ ಆದ್ರೇನಿಲ್ಲ ಅಂತೇಳಿ. ಕೂಡು. ಅವನಿಗೆ ಟಿಫಿನ್ದಾಗ ಚಪಾತಿ ಗಟ್ಟಿ ಬೇಳೆ ಬೇಡ ಅಂತ್ರಿ. ನಿನ್ನೂ ಅದೇ ಮಾಡಿದೆ ಬೇಡ ಅಂತ ಹೇಳತ್ತದ್ರಿ. ಅದಕ್ಕಾಗಿ ಅವನಿಗೆ ಶೀರಾ ಮಾಡ್ಬೇಕನ್ನತ್ತೀನಿ ರೀ. ಶೀರಾ ಅಂದ್ರೆ ಕೇಸರಿ ಬಾತ್ ಅಂತಾರಲ್ರಿ, ಅದೇ ಶೀರಾ ಮಾಡ್ಬೇಕನ್ನತ್ತೀನಿ ರೀ ಅವನಿಗೆ. ನೀನು ಹೇಳಿದ್ರೆ ಅವ ನನಗೆ ಮಮ್ಮಿ ಶೀರಾ ಮಾಡುವ ಅಂತೇಳಿ. ಸಂಜೆ ಮಡಿಯಲ್ಲಿ ಶೀರಾ ಮಾಡ್ಬೇಕಂತೇಳಿ ಮಾಡಿಲ್ರಿ. ಅದಕ್ಕಾಗಿ ಬೆಳಗ್ಗೆ ಅವನಿಗೆ ಕಟ್ಲಾಕ್ ಮಾಡ್ಬೇಕಂತೇಳಿ ಇವಾಗ ಮಾಡ್ಬೇಕನ್ನತ್ತೀನಿ ರೀ. ಬರ್ರಿ ನಮ್ಮ ಕಡೆ ಶೀರಾ ಹ್ಯಾಂಗೆ ಮಾಡ್ತಾರಂತೆ ತೋರಿಸ್ತೀನಿ. ಸೊ ಗೋಡಂಬಿ ದ್ರಾಕ್ಷಿ ತರಿಸ್ಬೇಕಂದಿದ್ರಿ. ಅದಕ್ಕೆಲ್ಲ ಗೋಡಂಬಿ ದ್ರಾಕ್ಷಿ ದುಕಾನ್ ಮುಚ್ಚದಂತ್ರಿ, ಅದಕ್ಕೆಲ್ಲ ತಂದಿಲ್ಲ. ಹಾಗೆ ಮಾಡ್ತೀನಿ. ಬರ್ರಿ ಇವಾಗ ಅವನಿಗೆ ಟಿಫಿನ್ ಕಟ್ಟಕ್ಕೆ ನಾನು ಶೀರಾ ಮಾಡ್ತೀನಿ. ಶೀರಾ ಮಾಡ್ಕೆರೆ ಕಾಡ್ತೀನಿ ರೀ ಅವನಿಗೆ. ಮತ್ತು ಲೇಟ್ ಆಗ್ತದಲ್ರಿ, ಅದಕ್ಕೆ ರೆಡಿ ಆಗ್ಯಾನ ರೀ ಅವನು. ಅದಿಟ್ಟು ಮಾಡ್ದಂದ್ರೆ ಐತ್ರಿ. ಅದೇನು ಒಂದು 5 ನಿಮಿಷನಾಗ ರೆಡಿ ಆಗ್ತದೆ ರೀ ಶೀರಾ ಅಂತರು. ಅದಕ್ಕಲ್ಲಿಗೆ ಪಟ್ಟಣ ರೆಡಿ ಆಗ್ತದೆ ಅಂತೇಳಿ ಅವನಿಗೆ ಅಲ್ಲಿ ಕಳ್ಸೀನಿ ರೀ. ಹಂಗೆ ಆಡ್ಕೋದು ಹೋದಾನ ಅಂತೇಳಿ ಅವ್ರಿಗೆ ಕೇಳ್ಕೊಂಡು ಮಾಡಿ ಬರ್ತಾನೆ ರೀ. ಅಲ್ಲೇ ಆಡ್ತಾನೆ ರೀ ಅವನು. ಸೊ ಇವಾಗ ನೋಡ್ರಿ ನಮ್ಮ ರಚ್ಚು ಓದ್ಲಾಗ್ತಾಳ ನೋಡ್ರಿ. ಓದಾಗತ್ತಿದಿ? ಓದ್ಲತ್ತಿದಿ? ಓಬೊಬ್ಬು ಅತ್ತವ್ರಿ ಆಕಿ. ಮಮ್ಮಿ ಒಯ್ದು ಬರ್ರಿ ಇವಾಗ ನಾನು ಶೀರಾ ಮಾಡ್ತೀನಿ. ಶೀರಾ ಮಾಡ್ಕೆರೆ ಅವನಿಗೆ ಇಟ್ಟು ಕಟ್ಟಿ ಕಳಿಸ್ತೀನಿ ರೀ. ಆಮೇಲೆ ಮ್ಯಾಲಿಂದೆಲ್ಲ ಕೆಲಸ ಮಾಡ್ಕೋತೀನಿ ರೀ ನಾನು. ನಾನು ಗಾಳಿ ಹೊಡಿ. ಗಾಳಿ ಹೊಡ್ಕೊಳ್ಳೋನು ದಗಿ ಹೊಂಟದಲ್ಲ. ಸೊ ಇವಾಗ ಬ್ಯಾಸ್ಗೆ ಚಲೋತ್ತದಲ್ರಿ, ದಗಿ ಶೆಕಿ ಬಿಡ್ತದ್ರಿ ಇವಾಗ. ಬರ್ರಿ ಶೀರಾ ಮಾಡ್ತೀನಂತ ನೋಡ್ರಿ. ಮೊದ್ಲಿಂದೇ ರವೆ ಐತಲ್ರಿ, ಹುಳ ಆತಂತೆ ಹುರಿದು ಇಟ್ಕೊಂಡಿದ್ದೆವು. ಇದಕ್ಕೆ ಇವಾಗ ತೊಗೊಂಡು ನಾನು ಶೀರಾ ಮಾಡ್ಕೋತೀನಿ ರೀ. ಇವಾಗ ನೋಡ್ರಿ ಒಂದು ಸ್ವಲ್ಪ ಬೊಗೋಣಿಕಾಯಿ ಹಾಕಿಟ್ಟಿನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕೋತೀನಿ ನೋಡ್ರಿ. ಕಡಾಯಿದಾಗ ನಾನು ಪಲ್ಯ ಮಾಡೀನಿ ರೀ. ಅದ್ರ ಕಲೆಗೆ ಇದ್ರಾಗ ಮಾಡತ್ತೀನಿ ರೀ ಬೊಗೋಣ್ಯಾಗ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೀನಿ ರೀ, ಜಾಸ್ತಿ ಹಾಕ್ಕೊಂಡಿಲ್ಲ. ಅದಕ್ಕೆ ಇವಾಗ ನಾನು ನೀರು ಹಾಕೋತೀನಿ ನೋಡ್ರಿ. ಎಣ್ಣೆಕಾಯನ ಅಂದಾಜಿನ ಮೇಲೆ ಹಾಕೋತೀನಿ ರೀ. ಯಾಕಂದ್ರೆ ಎಷ್ಟು ಅದ ರವೆ ಅಷ್ಟೇ ಹಾಕೊಳಕತ್ತೀನಿ ರೀ. ಸೊ ಮೆತ್ತಗೈತಂದ್ರೆ ಮಸ್ತಾಗಿ ಬರ್ತೈತ್ರಿ, ಚಂದ ಆಗ್ತದ. ಅದ್ರ ಕಲೆಗೆ ನಾನು ನೀರು ಜಾಸ್ತಿ ಹಾಕೊಂಡ ನೋಡ್ರಿ. ಇವಾಗ ಸಕ್ಕರೆ ಹಾಕೊಳಕತ್ತೀನಿ ನೋಡ್ರಿ. ಇದಕ್ಕೆ ನಮ್ಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಹಾಕೊಳಕತ್ತೀನಿ ರೀ ನಾನು. ಸೊ ಅಂದಾಜಿನ ಮೇಲೆ ಏನು ಹಾಕೊಳಕತ್ತಿಲ್ಲ ರೀ ನಾನು. ಸಕ್ಕರೆ ಮೇಲೆ ಇದು ರುಚಿ ಮೇಲೆ ನೋಡ್ಕೊಂಡು ಹಾಕೊಳಕತ್ತೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಕಡಚಿಗಿದಂಥ ಸಕ್ಕರೆ ತಿರುಗಿಸ್ಕೋತೀನಿ ರೀ. ಯಾಕಂದ್ರೆ ಕರಗಬೇಕಲ್ರಿ ಜಲ್ದಿ. ಅದ್ರ ಕಲೆಗೆ ಆಮೇಲೆ ಇದು ಹಾಕೊಳಕ್ಕೆ ರವೆ ಹಾಕೊಳಕ್ಕೆ ರೀ. ಜಲ್ದಿ ಕುದಿತಂದ್ರೆ ಪಟ್ಟನೆ ಮಾಡ್ಕೊಡ್ತೀನಿ ರೀ. ಅವನೇನು ಸಾಲಿ ಲೇಟ್ ಆಗ್ತದೆ, ಅದ್ರ ಕಲೆಗೆ ಸಾಲಿಗೆ ಹೋಗೋದೊಂದು ಐತಲ್ರಿ ಅವನು. ಹಿಂಗೆ ತಿರುಗಬೇಕ್ರಿ, ಚಂದ ಮಸ್ತಾಗಿ ಬರ್ತೈತಿ. ಸಕ್ಕರೆ ಕರಗತನ ಕಳ ಅಂತೇಳಿ ನೀರು ಕುದಿಯಾಗತ್ತಂದ್ರೆ ರವೆ ಹಾಕ್ತೀನಿ ರೀ. ಇವಾಗ ರವೆ ಹಾಕ್ಯಾರೆ ಅವನಿಗೆ ಎಷ್ಟು ಟಿಫಿನ್ ಕಟ್ಟಿ ಮಾಡಿ ಇದು ಮಾಡ್ತೀನಿ. ಸಿಂಪಲಾಗಿ ಮಾಡತ್ತೀನಿ ರೀ ನಾನು. ಯಾಕಂದ್ರೆ ಈ ಕಾಜು ಬಾದಾಮಿ ಏನೂ ಇಲ್ಲರಿ, ಅವರೆಲ್ಲ ದುಕಾನ್ ಮುಚ್ಚಾರಂತ. ಅದಕ್ಕೆಲ್ಲಾಗಿ ನಾನು ಅಷ್ಟೇ ಏನೇನು ಅದಲ್ರಿ ಮನ್ಯಾಗ ಅದೆಲ್ಲ ಹಾಕಿ ಮಾಡತ್ತೀನಿ ರೀ. ಇದನ್ನು ಚಂದ ಆಗ್ತದೆ ಅಷ್ಟೇ ಸಿಂಪಲ್ದಾಗ. ಅಂದ್ರೆ ಮೆತ್ತಗೆ ಮಾಡಿದೆ ಅಂದ್ರೆ ಭಾಳ ನಮ್ಮ ರಚ್ಚುಗ, ರಾಯಣಗ, ಆಮೇಲೆ ರಾಧಿಕಾ 3 ಮಂದಿಗೆ ಆತತೆ ಮಾಡತ್ತೀನಿ ರೀ ನಾನು. ರಚ್ಚುಗಂತ್ರ ಫೇವ್ರೇಟ್ ಅಲ್ರಿ ಇದು ಶೀರಾ. ರುಚಿ ಆದ್ರೆ ಭಾಳ ರೇಕಿಗೆ, ಅದ್ರ ಕಲೆಗೆ ಉಂಟ ಅಂತೇಳಿ ನಾನು ರುಚಿ ಮಾಡತ್ತೀನಿ ರೀ. ಅವ್ರಿಗೆ ಬುತ್ತಿ ಮಾಡೀನಿ ಇವಾಗ ನೋಡ್ರಿ. ನಾನು ಅವ್ರಿಗೆಲ್ಲರಿಗೆ ಶೀರಾ ಮಾಡತ್ತೀನಿ ನೋಡ್ರಿ. ಇವಾಗ ನೀರು ಕಳ ಅಂತೇಳಿ ಕುದಿಯತ್ತ, ಸಕ್ಕರೆ ಕರಗೈತಿ. ಇದಕ್ಕೊಂದು ಸ್ವಲ್ಪ ನಾನು ಫುಡ್ ಕಲರ್ ಹಾಕೊಳ್ತೀನಿ ನೋಡ್ರಿ. ಸೊ ಜಾಸ್ತಿ ಹಾಕೊಳಕತ್ತಿಲ್ಲ ರೀ ನಾನು, ಅಷ್ಟೇ ಸ್ವಲ್ಪ ಹಾಕೊಳಕತ್ತೀನಿ. ಹಾಕೊಂಡು ಕೆರೆ ಒಂದು ಸ್ವಲ್ಪ ಕಲರ್ ಬರಂಗೆ ಹಾಕೊಳತ್ತೀನಿ ರೀ. ಹಾಕೊಂಡ್ ಕೆರೆ ಇದಕ್ಕೆ ಇವಾಗ ನೀರು ಕುದಿಯಾಗತ್ತವಲ್ರಿ. ಇದಕ್ಕೆ ಇವಾಗ ನಾನು ಇದು ಹಾಕೋತೀನಿ ನೋಡ್ರಿ, ರವೆ ಹಾಕ್ಯಾರೆ ಪಟ್ಟನೆ ತಿರುಗಾಡ್ತೀನಿ ರೀ. ಅದಕ್ಕೆ ಇಲ್ಲಿಕಂದ್ರೆ ಗಂಟೆ ಆಗ್ಬಿಡ್ತದೆ. ನೋಡ್ರಿ ಉಕ್ಕುಲಾಗತ್ತದ ನೋಡ್ರಿ. ಗ್ಯಾಸ್ ಸಣ್ಣ ಇಡ್ತೀನಿ. ಓಟ್ ಇಟ್ಟಿನಲ್ರಿ, ಅದಕ್ಕೆ ಉಕ್ಕಲಾಗತ್ತದ ಅದು.
ಮೆತ್ತಗಾಗ್ತದೆ ರೀ. ಅದಕ್ಕೆ ಜಾಸ್ತಿ ನೀರು ಇದಕ್ಕಿಂತ ಚಂದ ಕಳ ಅಂತೇಳಿ ಕುದಿಸ್ಬೇಕು ರೀ. ಚಂದ ಮೆತ್ತಗೆ ಸಾಫ್ಟಾಗಿ ಬರ್ತದೆ ರೀ. ಯಾಕಂದ್ರೆ ಸಣ್ಣ ಚುಕ್ಕಳು ತಿಂತಾವಲ್ಲ ರೀ, ಅದಕ್ಕೆ ಮೆತ್ತಗಾಲ ಅಂತೇಳಿ ನೀರು ಜಾಸ್ತಿ ಹಾಕಿ ಮೆತ್ತಗೆ ಮಾಡತ್ತೀನಿ ನೋಡ್ರಿ ನಾನು. ಏಲಕ್ಕಿ ಇಲ್ಲ ಏನೂ ಇಲ್ಲ, ಅದ್ರ ಭೀ ಚಂದ ಆಗ್ತದ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದೆವು ಅಂದ್ರೆ ಡಾಲ್ಡಾದಾಗ ಹುರಿದು ಇಟ್ಟಿದಲ್ರಿ ರವೆ, ಅದ್ರ ಕಲೆಗೆ ಚಂದ ಬರ್ತೈತ್ರಿ ಇದನ್ನು. ನೋಡ್ರಿ ಇವಾಗ ಶಿರಾ ನೋಡ್ರಿ ಎಷ್ಟು ಮಸ್ತಾಗಿ ಬಂದ, ಎಷ್ಟು ಗಟ್ಟಿಯಾಗ್ಯದ ಅಂತೇಳಿ. ಸೊ ಇನ್ನೊಂದು ಸ್ವಲ್ಪ ಇದಕ್ಕೆ ಮೆತ್ತಗೆ ಆಗಂಗೆ ಮುಚ್ಚಿಡ್ಬೇಕು ರೀ, ಚಂದ ಆಗ್ತದ ನೋಡ್ರಿ. ಎಷ್ಟು ಚಂದ ಬಂದದ ಅಂತೇಳಿ. ಇನ್ನೊಂದು ಸ್ವಲ್ಪ ಸಣ್ಣ ಲೋ ಫ್ಲೇವರ್ದಾಗ ನಾವು ಗ್ಯಾಸ್ ಇಟ್ಕರೆ ಮುಚ್ಚಬೇಕು ರೀ. ಇದಕ್ಕೆ ಮೆತ್ತಗೆ ಆಗ್ತದೆ ರೀ ಇದು. ಸೊ ಒಂದು ಸ್ವಲ್ಪ ಪ್ಲೇಟ್ ಅಂದ್ರೆ ಹೊಗೆ ಒಳಗಿಂದ ಹವಾ ಹೋಲಾರ್ದಂಗೆ ಮುಚ್ಚಿಡ್ಬೇಕು ರೀ, ಅಂದಕಳಿಗೆ ಚಂದ ಆಗ್ತದೆ ರೀ ಅದು. ನೋಡ್ರಿ ಶಿರಾ ಮಾಡ್ಕ್ಯಾರ ರಾಣ ಕಳಿಸಿದ್ರಿ ನಾನು. ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ರಿ, ಅದ್ರ ಕಲೆಗೆ ಅವನಿಗೆ ಪಟ್ಟನೆ ಮಾಡೋಣ ಹಾಗೆ ಕಟ್ಕೆರೆ ಕಳಿಸಿದ್ರಿ. ಶಾದನು ಬಿಸಿ ಅದ ಅಂತೇಳಿ ಯಾಕೆಂದ್ರೆ ತಿನ್ನತ್ತಾಳ್ರಿ, ಬಿಸಿ ಇದ್ದಾಗ ಕೊಡ್ಬೇಕ್ರಿ. ಮತ್ತು ಆರದ ಬಳಕ ಗಟ್ಟಿ ಆಗ್ತದ್ರಿ ಅದು. ಅದ್ರ ಕಲೆಗೆ ಹೀಗೆ ಬಿಸಿ ಇರೋದ್ರಾಗ ಕೊಟ್ರಿ ನಾನು ಆಕಿಗೆ. ರಚ್ಚು ಮಕ್ಕೊಂಡಲ್ರಿ ಆಕಿಗೆ, ಆಮೇಲೆ ತಿನ್ನಿಸ್ತೀನಿ ರೀ ನಾನು. ಇವಾಗ ಬಟ್ಟೆ ಬಾಂಡ್ಯ ಎಲ್ಲ ಅದಾವ್ರಿ ಒಟ್ಟು ಮಾಡಬೇಕು. ಸೊ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನ ಇಲ್ಲ ಅಂತೇಳಿ ಅನ್ನಕ್ಕೆ ಇಟ್ಟೀನಿ ರೀ. ಇವಾಗ ಮಧ್ಯಾಹ್ನದಾಗ ಅನ್ನ ಸಾರ ಏನಾರ ಮಾಡಿ ಊಟ ಮಾಡ್ಬೇಕಂತೇಳಿ ಅನ್ನಕ್ಕೆ ಇಟ್ಟೀನಿ. ಬೆಳಗ್ಗೆ ಒಂದು ಸ್ವಲ್ಪ ಉಳಿದಿತ್ತು ಅವ್ರಿಗೆ ಕಟ್ಟೀನಿ ರೀ. ಅದಕ್ಕೆ ಈಗ ನಮಗೆ ಬೇಕಲ್ರಿ, ಅದಕ್ಕೆ ಅನ್ನಕ್ಕೆ ಇಟ್ಟೀನಿ ನಾನು. ಬರ್ರಿ ಇವಾಗ ಅಷ್ಟು ದಂಧಿ ಮಾಡ್ಕೊತೀನಿ. ಮಾಡ್ಕೊಂಡ್ಕೆರೆ ಮತ್ತು ಹಿಂಗೆ ಕುಂದ್ರದ್ರಾಗ ಮತ್ತು ಸಂಜಿನೇ ಆಗ್ತದ್ರಿ. ಸಂಜಿಗೆ ಮತ್ತೆ ಏನಾರ ಅಡುಗೆ ಸುಧಾರಿಸ್ಕೋಬೇಕಾಗ್ತದ. ಇವಾಗ ನಾನು ಬಟ್ಟೆ ಬಾಂಡೆ ಮಾಡ್ಕೋತೀನಿ ರೀ. ನೋಡ್ರಿ ಇವಾಗ ಸಂಜೆ ಕಡೆ ನಾನು ಅಡುಗೆ ಮಾಡ್ಬೇಕನ್ನತ್ತೀನಿ ರೀ. ಸಂಜೆ ಅಡುಗೆ ಏನಪ್ಪ ಅಂತಂದ್ರೆ ಇವಾಗ ನಾನು ಬಿರಿಯಾನಿ ಮಾಡ್ಬೇಕನ್ನತ್ತೀನಿ ರೀ. ಮೊಟ್ಟೆ ಬಿರಿಯಾನಿ ಅಂತಾರಲ್ರಿ, ಅದು ಮಾಡ್ಬೇಕನ್ನತ್ತೀನಿ. ಆಲ್ರೆಡಿ ಒಂದು ಸಲ ಮಾಡಿದ್ರಿ ನಾನು. ಮತ್ತು ಅವ್ರ ಪಪ್ಪ ಇವಾಗ ಫೋನ್ ಹಚ್ಕೆರೆ ಹೇಳತ್ತಿರು ಇವತ್ತು ಮೊಟ್ಟೆ ಬಿರಿಯಾನಿ ಮಾಡಂತೇಳಿ. ಮೊದಲು ನಾನು ಏನು ಮಾಡ್ತಿದ್ರಿ, ಮೊಟ್ಟೆನ ಹಾಗೆ ಕುದಿಸಿ ಮಾಡಿ ಹಾಗೆ ಹಾಕೋತಿದ್ರಿ ನಾನು. ಅವಕ್ಕೇನು ಮಾಡ್ಕೋತಿದ್ದಿತ್ತಿಲ್ಲ. ಇವಾಗ ನಾನು ಇವಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕನ್ನತ್ತೀನಿ ರೀ. ಅವಕ್ಕೆ ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು. ಎಣ್ಣೆಗೆ ಒಂದು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕಂತೇಳಿ. ಯಾಕಪ್ಪ ಅಂತಂದ್ರೆ ಒಳಗೆಲ್ಲ ಮಸಾಲೆ ಹತ್ತಬೇಕಲ್ರಿ ಚೆಂದಾಗಿ. ಅದಕ್ಕಲ್ಲಿಗೆ ಒಂದೊಂದು ಚೂರು ಚೂರು ಅಲ್ಲಿ ಇಲ್ಲಿ ಕಟ್ ಮಾಡ್ಕೊಳಕತ್ತೀನಿ ರೀ. ಜಾಸ್ತಿ ಏನಲ್ರಿ, ಜಾಸ್ತಿ ಮಾಡ್ಕೊಂಡೇವು ಅಂದ್ರೆ ಫುಲ್ ತತ್ತಿನೇ ಏನಾಗ್ಬಿಡ್ತೈತಿ, 2 ಹೋಳು ಆಗ್ಬಿಡ್ತೈತಿ ರೀ. ಅದಕ್ಕಲ್ಲಿಗೆ ನಾನು ಸ್ವಲ್ಪ ಅಲ್ಲಿ ನಾವು ಯಾವ ರೀತಿ ಇವಾಗ ಪಾಟಿ ಮೇಲೆ ಪೆನ್ನಿಲೆ ಗೆರಿ ಅಂತ ಹಾಕ್ತೇವಲ್ರಿ, ಅದೇ ರೀತಿ ನಾನು ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. 3 ನೋಡ್ರಿ ಅದೇ ರೀತಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಇವಾಗ ನೋಡ್ರಿ ನಾನು ಅನ್ನ ಅಂದ್ರೆ ಬಿರಿಯಾನಿ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ, ಆಮೇಲೆ ಟಮಾಟಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಇದು ತೊಗೊಂಡೀನಿ ರೀ ಮೆಣಸಿನ್ಕಾಯಿ. 4 ಮೆಣಸಿನ್ಕಾಯಿ ತೊಗೊಂಡೀನಿ ಬರೀ. ಅದರೊಳಗೆ 2 ಮಾಡಿ ಇಟ್ಕೊಂಡೀನಿ. ಇವಕ್ಕೆ ಇವಾಗ ಫಸ್ಟ್ ನಾನು ತತ್ತಿಗೆ ಒಂದು ಸ್ವಲ್ಪ ಎಣ್ಣೆಗೆ ಇದು ಮಾಡ್ಕೊತೀನಿ ರೀ. ಬರ್ರಿ ಫಸ್ಟ್ ನಾನು ಎಣ್ಣೆಗೆ ಇದು ಮಾಡ್ಕೊತೀನಿ ತವಕ ಮಸಾಲೆ ಹಾಕ್ಕೊಂಡು. ಇವಾಗ ನೋಡ್ರಿ ಕಡಾಯಿ ಇಟ್ಕೊಂಡೀನಿ. ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ, ಜಾಸ್ತಿ ಹಾಕ್ಕೊಂಡಿಲ್ಲ ರೀ. 1 ಸ್ಪೂನಿನ್ಕಿಂತ ಸ್ವಲ್ಪ ಹಾಕ್ಕೊಂಡಿ ನೋಡ್ರಿ. ನಾನಂತರ ಬಕ್ಕುಳು ಹಾಕ್ಕೊಂಡಿಲ್ಲ. ಎಣ್ಣೆ ಕಾಯನ ಅದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣ ಹಾಕೊಂಡ್ರಿ. ಆಮೇಲೆ ಒಂದು ಸ್ವಲ್ಪ ಖಾರ ರೀ, ಸ್ವಲ್ಪ ಚಮಚದಿಂದ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ಹಾಕ್ಕೊಂಡ್ಕೆರೆ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆಗ ಗರಂ ಆಲಿ ಅಂತೇಳಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚಂದ ಎಣ್ಣೆ ಕುದಿಬೇಕಲ್ರಿ, ಖಾರ ಉಪ್ಪು ಮಸಾಲೆ ಅಂದ್ರೆ ಅರಿಶಿಣತ್ತೆಲ್ಲ. ಅದಕ್ಕೆಲ್ಲ ಒಂಚೂರು ಇದು ಆಗೋಣ ಗರಂ ಆಗೋಣ ಚೆಂದಾಗಿ. ಇವಕ್ಕೆ ಎಣ್ಣೆಗೆ ಇವಾಗ ಒಂದು ಸ್ವಲ್ಪ ಉಳ್ಳಾಡ್ಸ್ಕೊತೀನಿ ರೀ ಚೆಂದಾಗಿ. ಎಲ್ಲ ಕಡೆ ಖಾರ ಉಪ್ಪು ಹತ್ತಂಗೆ ಚಂದ ಫ್ರೈ ಆಯ್ತಂದ್ರೆ ಮೊಟ್ಟೆ ಇದು ಆಗಂಗಿಲ್ಲ ರೀ. ಅಂದಾಗ ಹಾಕ್ದೇವು ಅಂದ್ರೆ ಭೀ ಅವಾಗೂ ಏನೂ ಆಗಂಗಿಲ್ಲ, ಚಂದ ಇರ್ತಾವೆ ರೀ, ಒಟ್ಟು ಒಡೆಯಂಗಿಲ್ಲ. ಅದಕ್ಕಲ್ಲಿಗೆ ಫಸ್ಟ್ ನಾನು ಫ್ರೈ ಮಾಡ್ಕೊಳಕತ್ತೀನಿ. ಚಂದ ಮಸಾಲೆ ಹತ್ತಂಗೆ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕ್ರಿ ಅವಕ್ಕೆ. ಒಟ್ಟು ಒಂದು ಸ್ವಲ್ಪ ಇದು ಆಗ್ಬಾರ್ದು ನೋಡ್ರಿ. ಇವಾಗ ಹೆಂಗೆ ಕಾಣತ್ತಾವ ಅಂತೇಳಿ ಎಣ್ಣೆಗೂ ಒಂದು ಸ್ವಲ್ಪ ಕುದ್ದು ಅಂದ್ರೆ ಮ್ಯಾಲಿಂದ ಏನೆಲ್ಲ ಇದು ಇರ್ತದಲ್ರಿ, ಅದೆಲ್ಲ ಚಂದ ಇದು ಆಗ್ಬಿಡ್ತೈತ್ರಿ. ಅಂದ್ರೆ ಎಣ್ಣೆ ಫ್ರೈ ಆಯ್ತಂದ್ರೆ ಮಸ್ತಾಗಿ ಹತ್ತೈತ್ರಿ ಅಂದಾಗ. ಅದ್ರ ಕಲೆಗೆ ನಾನು ಫಸ್ಟ್ ಈ ರೀತಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಎಷ್ಟು ಭಾರಿ ಬರತ್ತಾವ ಅಂತೇಳಿ. ಸೊ ನಾನು ಚಮಚದಾಗ ತೊಳಗತ್ತೀನಿ, ಅಷ್ಟೇ ಮೇಲೆ ಬರಲಿಗಿದ್ದೀವಿ ರೀ ಅವು, ಪಟ್ಟನೆ ಉಳ್ಕೊಂಡು ಬೀಳಾಗತ್ತೀವಿ. ಎರಡು ಚಂದ ಫ್ರೈ ಆಗ ನೋಡ್ರಿ ಯಾವ ರೀತಿ ಗೆರಿ ಕಾಣಾಗತ್ತಾವ ಅಂತೇಳಿ. ಈ ರೀತಿ ಕಟ್ ಮಾಡ್ಕೊಂಡೀನಿ. ನೀವು ಕಟ್ ಮಾಡ್ಕೊಳಕಂದ್ರೆ ಜಲ್ದಿ ಕಟ್ ಆತೀವಂದ್ರೆ ನೀವು ಒಂದೊಂದು ಸೂಜಿ ಅಥವಾ ಒಂದು ಕಡ್ಡಿ ತೊಗೊಂಡು ಅವಕ್ಕೆ ಚುಚ್ಚಿ ತೆಗಿಬೋದು ರೀ. ಯಾಕಂದ್ರೆ ಅವನು ಚೆಂದಾಗಿದ್ದು ಆತಾವು. ತೊಗೊಂಡ್ಕೆರೆ ನಾನು ಇವಾಗ ನೋಡ್ರಿ ಅನ್ನ ಮಾಡ್ಬೇಕಂತೇಳಿ ಕುಕ್ಕರ್ ಇಟ್ಕೊಂಡೀನಿ. ಕುಕ್ಕರ್ದಾಗ ಮಸ್ತಾಗಿ ಉದುರು ಆಗ್ತದೆ ಅಂತೇಳಿ ಕುಕ್ಕರ್ ಇಟ್ಕೊಂಡಿನಿ ರೀ ನಾನು. ಗರಂ ಹಾಲಕ್ಕೆ ಇಟ್ಕೆರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ನಾನು, ಒಂದು 2-3 ಮಾಪಿನಷ್ಟು ಹಾಕೊಂಡ್ಕೆರೆ. ಎಣ್ಣೆ ಗರಂ ಆಗೋಣ ಉಳ್ಳಾಗಡ್ಡಿ ಇದು ಹಾಕೊಳಗತ್ತೆ ನೋಡ್ರಿ, ಹಸಿ ಮೆಣಸಿನ್ಕಾಯಿ. ಫಸ್ಟ್ ಇವು ಎಣ್ಣೆಗೆ ಫ್ರೈ ಮಾಡ್ಕೋಬೇಕಂತೇಳಿ 2 ಹಾಕೊಂಡೇನಿ ರೀ ನಾನು.
ನೀವು ಹಸಿಮೆಣ್ಸಿಕಾಯಿ ಹಾಕೊಂಡ್ರೆ ನಡೀತದೆ, ಹಾಕೋಲಿಕ್ಕಂದ್ರೆ ನಡೀತದೆ. ಖಾರ ಹಾಕೊಂಡ್ರೆ ನಡೀತದೆ ರೀ, ಮಸಾಲೆ ಖಾರ. ನಾನು ಮಸಾಲೆ ಖಾರನೂ ಹಾಕೋತೀನಿ, ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಹಾಕೋತೀನಿ. ಅದಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡೀನಿ ರೀ. ಮೊದಲ ಉಳ್ಳಾಗಡ್ಡಿ ಎಲ್ಲ ಪದ್ರ ಎಲ್ಲ ಬಿಚ್ಚಿದೆ ಅಂತೇಳಿ ಅವಕ್ಕೆ ಒಂದು ಸ್ವಲ್ಪ ಬಿಚ್ಚಿದ್ರಿ. ಬಿಚ್ಕೆರೆ ನೋಡಿರಿ ಇವಾಗ ಎಷ್ಟು ಮೆತ್ತಗಾಗ್ಯಾವ ಅಂತೇಳಿ. ಎಣ್ಣೆಗೆ ನೋಡಿರಿ ಕಡಕಾಯಿ ಬಂದಾವಲ್ರಿ, ಅದಕ್ಕಾಗಿ ನಾನು ಇವಾಗ ಟಮಾಟಿ ಹಾಕೊಳಕತ್ತೀನಿ ನೋಡಿರಿ. ಅದಕ್ಕೆ ಸ್ಪೆಷಲ್ಲಾಗಿ ನಮ್ಮ ಮಾಮ ಹೇಳ್ಯಾರಂತೇಳಿ ಅವ್ರಿಗೆ ಮಾಡತ್ತೀನಿ ರೀ. ನಮ್ಮ ರಚ್ಚನ ಫೇವ್ರೇಟ ಇದು ಮಾಡೀನಿ ರೀ ನಾನು ಮುಂಜಾನೆ ಬೆಳಗ್ಗೆ ಅಂತೇಳಿ ಶಿರಾ. ಅದಕ್ಕಾಗ ಈಗ ಅವ್ರಿಗೂ ಮಾಡಿಕೊಡ್ಬೇಕಲ್ರಿ. ಬೆಳಗ್ಗೆ ಅವರು ಹೋದ ಬಳಿಕ ನಾವೆಲ್ಲ ಮಾಡ್ಕೊಂಡು ತಿಂತೀವಿ ಮನೆಗೆ ಕೂತು. ಅವ್ರಿಗೂ ಏನರ ಮಾಡಬೇಕು ಅವರು ಹೇಳ್ಯಾರಂತೇಳಿ ನಾನು ಇವಾಗ ಅವ್ರಿಗೆ ಬಿರಿಯಾನಿ ಮಾಡತ್ತೀನಿ ರೀ, ತತ್ತಿ ಬಿರಿಯಾನಿ. ಅವ್ರು ಹೇಳ್ಯಾರಂತೇಳಿ ಮಾಡತ್ತಿದ್ರು. ನಾನು ಮಾಡ್ತಿದ್ದಿಲ್ಲ. ಡೈಲಿ ನಾವು ಏನು ಮಾಡ್ತೀವಿ ಅಂದ್ರೆ ಡೈಲಿ ಸಂಜಾಳಿಗಾದ್ರೆ ಶೇಂಗಾ ಸಾರ ಅಥವಾ ಟಮಾಟಿ ಸಾರ ಅನ್ನ ಹಿಂಗೆ ಮಾಡಿಬಿಡ್ತಿದ್ದೇವೆ ರೀ. ಇವತ್ತು ಅವರು ಉಣಂಗಾಗ್ಯದ ಮಾಡೋನ ಮಾಡೀನಿ ರೀ ನಾನು. ಆಮೇಲೆ ಮುಂಜಾನೆ ಅವ್ರಿಗೆ ಮಾಡೀನಿ, ಇವಾಗ ಮಾಮಾಗ ಮಾಡತ್ತೀನಿ ರೀ. ಅದ್ರ ಬಳಿಕ ನಾನು ಟಮಾಟಿದಾಗ ಇದು ಹಾಕೊಂಡ್ರಿ, ಕೊತ್ತಂಬರಿ ಹಿಟ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಎಣ್ಣೆಗೆ ಚಂದ ಕುದ್ದ ಬಳಿಕ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕೊಂಡ್ರಿ ನಾನು, ಒಂದು ಸ್ಪೂನ್ದಾಗ ತೊಗೊಂಡು. ಆಮೇಲೆ ಒಂದು ಸ್ಪೂನ ಖಾರ ತೊಗೊಂಡ್ರಿ. ಅದಕ್ಕೆ ಆದ ಬಳಿಕ ಒಂದು ಸ್ವಲ್ಪ ಗರಂ ಮಸಾಲ, ಯಾಕಂದ್ರೆ ಖಾರ ಜಾಸ್ತಿ ತೊಗೊಂಡಿಲ್ರಿ, ಒಂದೇ ಸ್ಪೂನ್ ತೊಗೊಂಡಿನಿ. ಯಾಕಂದ್ರೆ ಸ್ಪೂನ್ ಇದು ಹಸಿಮೆಣ್ಸಿಕಾಯಿ ಹಾಕಿನಲ್ರಿ, ಅದಕ್ಕೆ ಒಂದೇ ಚಮಚ ತೊಗೊಂಡಿನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಚಂದಾಗಿ. ನಾನು ಮಿಕ್ಸ್ ಮಾಡ್ಕೊಂಡ್ಕೆರೆ ದುಕಾನ್ದಂದು ಅಕ್ಕಿ ತೊಗೊಂಬಂದಿದ್ರಿ ರಾಯ, ಸಣ್ಣ ಅಕ್ಕಿ. ಅದಕ್ಕೆಲ್ಲ ಸಣ್ಣ ಅಕ್ಕಿ ಅನ್ನ ಮಾಡ್ಬೇಕನ್ನತ್ತೀನಿ ರೀ. ನೀರು ಹತ್ತಟ್ಟು ಎಷ್ಟು ಅಂದಾಜಿನ ಮೇಲೆ ಒಂದು ಅರ್ಧ kg ಅಷ್ಟು ಅನ್ನ ಮಾಡತ್ತೀನಿ ರೀ. ಅದಕ್ಕೆಲ್ಲಾಗೆ ಎಷ್ಟು ಹತ್ತವ ಅಷ್ಟು ನೀರು ಹಾಕ್ಕೊಂಡು ನೋಡಿರಿ. ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಒಂದು ಅರ್ಧ ಚರಿಗೆ ಅಷ್ಟು ನೀರು ಹಾಕ್ಕೊಂಡೀನಿ ರೀ. ಯಾಕಂದ್ರೆ ಕುಕ್ಕರ್ದಾಗ ನೀರು ಜಾಸ್ತಿ ಹತ್ತಂಗಿಲ್ಲ ರೀ, ಜಾಸ್ತಿ ಹಾಕಿದೆ ಅಂದ್ರೆ ಮೆತ್ತಗೆ ಆಗ್ಬಿಡ್ತೈತೆ ರೀ. ಅದಕ್ಕೊಳಗೆ ಕಮ್ಮಿ ನೀರು ಹಾಕೊಂಡ್ರಿ. ಇವಾಗ ನೋಡಿರಿ ಅಕ್ಕಿ ಹಾಕ್ಕೊಳಕತ್ತೀನಿ. ಅಂಗಡಿ ಅಂತಂದು ಕ್ಲೀನಾಗಿದ್ದು ಅಂತೇಳಿ ನಾನು ಅವಕ್ಕೆ ಹಸಿರು ಮಾಡಿ ಇಟ್ಕೊಂಡು ಕೆರೆ ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಹಾಕ್ಕೊಂಡು ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡ್ಕೊಂಡು ಬಳಿಕ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊತೀನಿ ರೀ ಒಂದು ಸ್ವಲ್ಪ. ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಜಾಸ್ತಿ ಅದ್ರಾಗ ಉಪ್ಪು ಹಾಕಿಲ್ರಿ ನಾನು, ತತ್ಯಾಗ ಒಂದು ಸ್ವಲ್ಪ ಹಾಕಿದ. ಸೊ ಅದು ಮ್ಯಾಲೆ ಇಡಬೇಕಂತೇಳಿ ನಾನು ಇದ್ರಾಗ ನಮ್ಗೆ ಎಷ್ಟು ರುಚಿ ತಕ್ಕಷ್ಟು ಆಗ್ತದೆ ಅಂತೇಳಿ ಅಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ನೋಡಿರಿ ಎಲ್ಲ ಕಡೆ ಮಿಕ್ಸ್ ಮಾಡ್ದೆ. ಕೊತ್ತಂಬರಿ ಐತೆ ಎಲ್ಲ ಮೀಡಿಯಮ್ದಾಗ ಚಂದ ಹಾಕೀನಿ. ಸೊ ಇವಾಗ ಮ್ಯಾಲೆ ಒಂದು ಅಲ್ಲಿ ಒಂದು ತತ್ತಿ ಇಡ್ತೀನಿ ನೋಡಿರಿ. ಯಾಕಂದ್ರೆ ಮೂರೇ ಇದ್ದಂತ್ರಿ ಅವ್ರ ದುಕಾನ್ದಾಗ. ಅಲ್ಲಿ ಆ ಕಡೆ ದೂರ ಅದ್ರ ಒಂದು ಸ್ವಲ್ಪ ಮೂರೇ ತೊಗೊಂಬಂದೇನ್ರಿ ನಮ್ಮ ರಾಯಣ್ಣ ಹೋಗ್ಯಾರೆ. ಇದಕ್ಕೆ ಕುಕ್ಕರ್ ಡಕ್ಕಣ ನೋಡಿರಿ. ಇವಾಗ ಒಂದು ಸ್ವಲ್ಪ ಹವಾ ಇತ್ತು, ಹವಾ ಬಿಡ್ಲಾಕತ್ತೀನಿ ನೋಡಿರಿ. ಸೊ ಇವಾಗ ನಾನು ರೆಡಿ ಆಗ್ಯದ ನೋಡ್ತೀನಿ ರೀ ಮೊಟ್ಟೆ ಬಿರಿಯಾನಿ. ನೋಡ್ರಿ ಗಮ್ಮನ್ನ ಹತ್ತು ನೋಡ್ರಿ, ವಾಸ ಸ್ಮೆಲ್ ಅಂತೂ ಭಾರಿ ಬರತೈತಿ. ಸೊ ಇನ್ನೊಂದು ತತ್ತಿ ಎಲ್ಲೋಯ್ತು, ಇದದ ರೀ ನೋಡ್ರಿ ಎಷ್ಟು ಚಂದಾಗ್ಯದ ಅಂತೇಳಿ ಬಿರಿಯಾನಿ ಅಂತರು. ಸೊ ಇದಕ್ಕೆ ಇವಾಗ ಅವ್ರು ಬರ್ನ ಊಟ ಮಾಡ್ತೀವಿ ರೀ. ಸಣ್ಣ ಅಕ್ಕಿ ಅದಲ್ರಿ. ಸೊ ಅದಕ್ಕೆ ಬಿರಿಯಾನಿ ನೋಡ್ರಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ. ಸೊ ಸೂಪರ್ ಆಗ್ಯದ ಅಂತ ನೋಡ್ರಿ ಬಿರಿಯಾನಿ ಅಂತರು ನನಗೆ ಅನ್ಸೋ ಮಟ್ಟಿಗೆ. ಸೊ ಅವ್ರು ಬರ್ನ ಊಟ ಮಾಡ್ತೀವ್ರಿ, ಇನ್ನೂ ಬಂದಿಲ್ಲ ರೀ ಅವರು. ಅಟತನ ಆರ್ತದೋ ಬಿಸಿ ಇರ್ತದೆ ಯಾರಿಗೆ ಗೊತ್ತು ರೀ. ಸೊ ಅದಕ್ಕಲ್ಲಿ ಹೆಂಗೆ ಕುಕ್ಕರ್ ಮುಚ್ಚಿಡ್ತೀನಿ ರೀ ನಾನು.